ಒತ್ತಡವು ಒಂದು ಭಾವನೆಯಲ್ಲ. ನಮ್ಮಲ್ಲಿ ಹೆಚ್ಚಿನವರು ಹೇಳುತ್ತಾರೆ, ನಾನು ಸಾಕಷ್ಟು ಒತ್ತಡವನ್ನು ಅನುಭವಿಸುತ್ತಿದ್ದೇನೆ. ಆದರೆ ವಾಸ್ತವವಾಗಿ, ಒತ್ತಡವು ಜೈವಿಕ ತುರ್ತು ಸ್ಥಿತಿಯಾಗಿದೆ. ನಮ್ಮ ದೇಹವು ತುರ್ತು ಹಂತದಲ್ಲಿದೆ, ಅದನ್ನು ನಾವು ಒತ್ತಡ ಎಂದು ಕರೆಯುತ್ತೇವೆ. ಔಷಧದಲ್ಲಿ ನಾವು ಒತ್ತಡ ಎಂದು ಕರೆಯುತ್ತೇವೆ. ಬದುಕುಳಿಯುವ ಮೋಡ್ಗೆ ಶಿಫ್ಟ್ ಮಾಡಿ, ಇದರರ್ಥ ನಮ್ಮ ದೇಹವು ಈಗ ಬದುಕುಳಿಯುವ ಮೋಡ್ನಲ್ಲಿದೆ ಮತ್ತು ಅದನ್ನು ದೇಹದ ಬಿಳಿ ಎಂದು ಏಕೆ ಕರೆಯಲಾಗುತ್ತದೆ? ಏಕೆಂದರೆ ಬಹುತೇಕ ಎಲ್ಲಾ ಪ್ರಕ್ರಿಯೆಗಳು ಈ ಬದುಕುಳಿಯುವ ವಿಧಾನವನ್ನು ಉಳಿಸಿಕೊಳ್ಳುವಲ್ಲಿ ಒಳಗೊಂಡಿವೆ. ಸರ್ವೈವಲ್ ಮೋಡ್ ಎಂದರೇನು? ಹಿಂದಿನ ದಿನಗಳಲ್ಲಿ ನಾವು ಅಪಾಯದಿಂದ ಬಳಲುತ್ತಿರುವ ಯಾರನ್ನಾದರೂ ಎದುರಿಸುತ್ತಿದ್ದಾಗ ಬದುಕುಳಿಯುವ ಮೋಡ್ ಆಗಿತ್ತು. ಉದಾಹರಣೆಯಿಂದ, ಸಿಂಹವು ನಮ್ಮ ಮುಂದೆ ಬಂದಿತು ಅಥವಾ ಬೇರೊಬ್ಬರು ಕೆಲವು ರೀತಿಯ ಅಪಾಯದಲ್ಲಿ ಬಂದರು, ನಾವು ತಿರಸ್ಕರಿಸಿದ್ದೇವೆ ಅಥವಾ ನಮ್ಮ ದೇಹದಲ್ಲಿ ಕೆಲವು ಹಸಿವು ಅಥವಾ ಯಾವುದೇ ಸೋಂಕನ್ನು ಅನುಭವಿಸಿದ್ದೇವೆ. ಯಾವುದೇ ಆಘಾತವಿದ್ದರೆ ಅಥವಾ ಯಾವುದೇ ರೀತಿಯ ಹಲ್ಲೆ ಇದ್ದರೆ, ನಮ್ಮ ದೇಹವು ಅದನ್ನು ಬದುಕುಳಿಯುವ ವಿಧಾನವಾಗಿ ತೆಗೆದುಕೊಳ್ಳುತ್ತಿತ್ತು. ಇಂದಿನ ಜಗತ್ತಿನಲ್ಲಿ ಕೆಲವು ಪ್ರತ್ಯೇಕ ಘಟನೆಗಳನ್ನು ಹೊರತುಪಡಿಸಿ, ಅಂತಹ ಯಾವುದೇ ಹಲ್ಲೆಯನ್ನು ನಾವು ಎಂದಿಗೂ ಹೊಂದಿಲ್ಲ. ದಿನನಿತ್ಯದ ಆಧಾರದ ಮೇಲೆ ನಾವು ಈ ರೀತಿಯ ಮುಖಾಮುಖಿಗಳನ್ನು ಮಾಡುವುದಿಲ್ಲ. ಹಾಗಾದರೆ ನಮ್ಮ ದೇಹವು ಏಕೆ ತುಂಬಾ ಒತ್ತಡಕ್ಕೊಳಗಾಗುತ್ತದೆ? ಏಕೆಂದರೆ ನಮ್ಮ ಮೆದುಳಿಗೆ ಗ್ರಹಿಸಲು ಸಾಧ್ಯವಾಗುವುದಿಲ್ಲ. ಆ ರೀತಿಯ ಒತ್ತಡ ಮತ್ತು ಈ ರೀತಿಯ ಒತ್ತಡದ ನಡುವೆ. ಆಧುನಿಕ ಒತ್ತಡಕಾರಕವು ಹಳೆಯ ಒತ್ತಡದಂತೆಯೇ ವರ್ತಿಸುತ್ತದೆ ಮತ್ತು ಅದಕ್ಕಾಗಿಯೇ ನಮ್ಮ ದೇಹವು ಹೆಚ್ಚಿನ ಭಾಗಕ್ಕೆ ಹೋರಾಟ ಮತ್ತು ಹಾರಾಟ ಪ್ರತಿಕ್ರಿಯೆ ಮೋಡ್ನಲ್ಲಿ ಉಳಿಯುತ್ತದೆ. ದಿನದ ಆಫ್. ಆದ್ದರಿಂದ ನಾವು ಒತ್ತಡವನ್ನು ಎದುರಿಸಿದಾಗಲೆಲ್ಲ, ನಮ್ಮ ದೇಹವು ಇದ್ದಕ್ಕಿದ್ದಂತೆ ಫೈಟ್ ಫ್ಲೈಟ್ ಮೋಡ್ಗೆ ಹೋಗುತ್ತದೆ. ಸಹಜವಾಗಿ ಅದನ್ನು ಹೇಗೆ ನಿರ್ವಹಿಸಬೇಕೆಂದು ನಮಗೆ ತಿಳಿದಿಲ್ಲದಿದ್ದರೆ, ಒತ್ತಡವನ್ನು ಹೇಗೆ ನಿರ್ವಹಿಸಬೇಕೆಂದು ನಮಗೆ ತಿಳಿದಿಲ್ಲದ ಸನ್ನಿವೇಶದ ಬಗ್ಗೆ ನಾನು ಮಾತನಾಡುತ್ತಿದ್ದೇನೆ. ಅದು ಆಗಿತ್ತು.